ಚಿಕ್ಕಬಳ್ಳಾಪುರ ಮಾಜಿ ಸಚಿವ ಸುಧಾಕರ್ ಜನರ ಬಣಿಯಲ್ಲಿ ಹಣವನ್ನ ವಸೂಲಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾರು ಏನ್ ಕತೆ ಅಂತೀರಾ? ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಮಾಜಿ ಸಚಿವ ಸುಧಾಕರ್ ಜನರ ಬಳಿಯಲ್ಲಿ ಹಣವನ್ನ ವಸೂಲಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸ್ಫೋಟಕ ಹೇಳಿಕೆಯನ್ನು ಕೊಡಲಾಗಿದೆ. ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಸಚಿವ ಎಂಸಿ ಸುಧಾಕರ್ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಶಿವೋತ್ಸವ ಹಾಗೂ ಚಿಕ್ಕಬಳ್ಳಾಪುರ ಉತ್ಸವದ ವೇಳೆಯಲ್ಲಿ ಸಿಕ್ಕಾಪಟ್ಟೆ ಹಣವನ್ನು ವಸೂಲಿ ಮಾಡಿದ್ದಾರೆ. ಆರೋಗ್ಯ ಸಚಿವರಾಗಿದ್ದಾಗಲೂ ಕೂಡ ವೈದ್ಯರಿಂದಲೂ ಹಣದ ಲೂಟಿ ಆಗಿದೆ. ವೈದ್ಯರ ವರ್ಗಾವಣೆಗೆ ಬರೋಬ್ಬರಿ 10 ಲಕ್ಷ ಲಂಚವನ್ನು ಪಡೆದುಕೊಂಡಿದ್ದಾನೆ. ನರ್ಸ್ಗಳ ಟ್ರಾನ್ಸ್ಫರ್ಗಳ ವಿಚಾರದಲ್ಲೂ ಕೂಡ ಲಂಚವನ್ನು ಪಡೆಯಲಾಗಿದೆ. ಜೊತೆಗೆ ನನ್ನನ್ನು ಶಕುನಿ ಅಂತ ಕರೆದಿದ್ದು ಕೂಡ ನನಗೆ ಸಂತೋಷ. ನಾನು ನಿಲ್ಲಿಸುವಂಥ ಅಭ್ಯರ್ಥಿಯ ಮೇಲೆ ನಿಲ್ಲಲಿ ಅಂಥೇಳಿ ಹೇಳಿದ್ದೆ. ಅದು ಏನಾಯಿತು ಅಂತ ಕೂಡ ಕೇಳಿದ್ರು. ಇನ್ನು ನನಗಿಂತ ಚೆನ್ನಾಗಿ ಕ್ಷೇತ್ರದ ಜನತೆಗೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸಚಿವರಾದ ಎಂಸಿ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಸೂಲಿ ಮತ್ತೊಂದು ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿಲ್ಲ. ಶಿವೋತ್ಸವ ಯಾರು ಮಾಡಿದ್ರು, ಯಾರ ಹತ್ರ ಶಿವೋತ್ಸವದಲ್ಲಿ ವಸೂಲಿ ಮಾಡಿದ್ರು, ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ರು, ಯಾರ್ಯಾರ ಹತ್ರ ಎಷ್ಟೆಷ್ಟು ಮಾಡಿದ್ರು. ಕನಿಷ್ಠ ರೀ, ಒಬ್ಬ ಆರೋಗ್ಯ ಸಚಿವನಾಗಿ ನರ್ಸ್ಗಳು ಬಿಟ್ಟಿಲ್ಲ ಅಲ್ರಿ ನೀವು, ನರ್ಸ್ಗಳ ಟ್ರಾನ್ಸ್ಫರು ಬಿಟ್ಟಿಲ್ಲ ಅಲ್ರಿ ನೀವು. ಯಾರ್ಯಾರ ಹತ್ರ ಇವತ್ತು ದಂತ ವೈದ್ಯರು ಬಂದು ಮನೆ ಹೇಳಿಕೆ ಕೊಟ್ಟಿದ್ದಾರೆ, ಯಾರ್ಯಾರು ಇವತ್ತು ಏನೇನು ಮಾಡಿದ್ದಾರೆ ಅಂತ ನೀವು ಕೇಳಿ. ಯಾರಾದ್ರೂ ಜಿಲ್ಲಾ ನಮ್ಮ ಅಧಿಕಾರಿಗಳ ಹತ್ರ ಕೇಳಿ, ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು, ಈಗ ಯಾವ ರೀತಿ ವ್ಯವಸ್ಥೆ ಇದೆ. ನೀವೆಲ್ಲ ಇಲ್ಲೇ ಸ್ಥಳೀಯವಾಗಿದ್ದರೆ ನಿಮ್ಗೆಲ್ಲ ಮಾಹಿತಿ ಇರ್ತದೆ. ನಿಮ್ಗೆಲ್ಲ ಮಾಹಿತಿ ನಿಮ್ಮ ತೆರೆದಿಟ್ಟಿದ್ದೀವಿ. ಯಾರು ಇಲ್ಲಿ ಯಾರು ಪುಟ್ಟಾಗಿ ಇನ್ನೊಂದು ಮತ್ತೊಂದು ಮಾಡೋದಿಲ್ಲ. ಅದರಿಂದ ಅವರಿಂದ ನಾವು ಕಲಿಬೇಕಾಗಿಲ್ಲ. ಅದರಿಂದ ಅವರು ಎಲ್ಲೆಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಅಪಾಯಿಂಟ್ಮೆಂಟ್ ಇರ್ಬೋದು. ವಾಕಿನ್ ಇಂಟರ್ವ್ಯೂಸ್ ಏನು ನಡೀತು ಮೆಡಿಕಲ್ ಕಾಲೇಜಸ್ದು ಈಗ ಕೇಳಿ. ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನಮ್ಮ ಯಾರ್ಯಾರು ಎಷ್ಟೆಷ್ಟು ದಕ್ಷಿಣೆ ಕೊಟ್ಟರು ಅಂತಕ್ಕಂಥ ಯಾರ ಹತ್ರ ಹೇಳ್ತೀರೋ ಹೇಳ್ಬೋದು ಅಂತ ನನ್ನ ಸ್ನೇಹಿತರಿದ್ದಾರೆ. ನಾನು ಅದೇ ವೃತ್ತಿಗೆ ಬಂದಿರ್ತಕ್ಕಂಥವ್ರು. ನಾನು ಸಕ್ರಿಯವಾಗಿ ಪ್ರಾಕ್ಟೀಸ್ ಮಾಡಿರೋರು. ಅವ್ರು ಪ್ರಾಕ್ಟೀಸ್ ಮಾಡಿರಲಿಲ್ಲ. ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಒಬ್ಬರು ಫ್ರೆಂಡ್ ಸ್ನೇಹಿತನ ಇಟ್ಕೊಂಡು ಎಲ್ಲೆಲ್ಲಿ ವಸೂಲಿ ಮಾಡಿದ್ರು ಅಂತ ಕೇಳಿದ್ರು. ಯಾರ್ಯಾರ ಹತ್ರ ಎಷ್ಟು ರೇಟ್ ಫಿಕ್ಸ್ ಮಾಡಿದ್ರು. ಒಬ್ಬ ಪೊಲೀಸ್ ಆಫೀಸರ್ ಅವರ ಸ್ವಂತ ಅಣ್ಣ ಡಾಕ್ಟರ್ಗೆ KC ಜನರಲ್ ಹಾಸ್ಪಿಟಲ್ ಟ್ರಾನ್ಸ್ಫರ್ಗೆ 6 ತಿಂಗಳು ಸತಾಯಿಸಿದ್ದಾರೆ. 10 ಲಕ್ಷ ದುಡ್ಡು ತಗೊಂಡ ಮೇಲೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸ್ವತಃ ಅವರು ಪೊಲೀಸ್ ಆಫೀಸರ್ ಹೇಳಿದ್ರು. ಅದ್ರ ಬಗ್ಗೆ ನಾನು ಯಾರು ಅಂತ ಹೇಳಕ್ ಹೋಗೋದಿಲ್ಲ. ಅವ್ರು ಗೊತ್ತು, ಅವ್ರು ಯಾರು ಅಂತ ಗೊತ್ತಿದೆ ಅವ್ರಿಗೆ. ಇದೆಲ್ಲ ಬಹಳಷ್ಟು ಉದ್ದ ಚರಿತ್ರೆ ಇದೆ. ಅದರಿಂದ ಅವರಿಂದ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಮತ್ತೊಂದು ಇವತ್ತು ನಿಮ್ಗೆಲ್ಲ ಗೊತ್ತಿದೆ. ಇಲ್ಲಿ ನಾನು ಹಿಂದೆ ಹೇಳಿದೆ, ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಹತ್ರ ಎಲ್ಲ ವಿಚಾರದಲ್ಲೂ ನಿಮ್ಗೆಲ್ಲ ಮಾಹಿತಿ ಇದೆ. ನಿಮ್ಗೆ ಏನು ನಡೀತಾ ಇದೆ ಆಡಳಿತ ವ್ಯವಸ್ಥೆಯಲ್ಲಿ ಗೊತ್ತಿದೆ. ಅದರಿಂದ ಅವರಿಂದ ನಾವು ಕೇಳೋದಿಲ್ಲ. ಅವರು ಶೆಡ್ಯೂಲ್ ಅಂತ ಹೇಳಿದ್ದಾರೆ, ಬಹಳ ಸಂತೋಷ. ಯಾಕೆಂದ್ರೆ ಒಂದು ಮಾತು ಹೇಳಿದ್ರು ಹಿಂದೆ, ಅವರು ಸೋತೋಗ್ಬಿಟ್ಟು ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅದಕ್ಕೋಸ್ಕರ ನನ್ನ ಬಗ್ಗೆ ಟೀಕೆ ಮಾಡಿಬಿಟ್ಟು ಅವರು ಪ್ರಚಾರ ಗಿಟ್ಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರು. ನಾನು ನಿಲ್ಸೋ ಅಭ್ಯರ್ಥಿ ಮೇಲೆ ಅವ್ರು ಗೆಲ್ಲಿ ಆಮೇಲೆ ಮಾತಾಡ್ತೀನಿ ಅಂತ ಮಾತಾಡಿದ್ರು. ಕಡೆಗೆ ಏನಾಯ್ತು ಕಾಲ ಏನಾಯ್ತು ಹೇಳಿ. ನಾನು ಆ ರೀತಿ ಮಾತು ಹೇಳಕ್ ಹೋಗೋದಿಲ್ಲ. ಏನು ನಡೆದಿದೆ, ಏನು ನಡೀತಾ ಇದೆ ಅನ್ನೋದನ್ನ ನಾನು ಇವತ್ತು ಹೇಳಿದ್ದೀನಿ. ಅದರಿಂದ ಇವತ್ತು ನಮ್ಗೆಲ್ಲರೂ ಮುಂದೆ ಹೇಳೋದಿಷ್ಟೇ, ಅವರ ಬಗ್ಗೆ ನನಗಿಂತ ಹೆಚ್ಚಾಗಿ ಈ ಕ್ಷೇತ್ರದ ಜನತೆ ಗೊತ್ತಿದೆ. ವಸೂಲಿ